ಶಿವರಾತ್ರಿ ಅಥವಾ ಏಕಾದಶಿ ಅಥವಾ ನವರಾತ್ರಿನೇ ಆಗಿರಲಿ, ಅನ್ನ ನಾವು ಸೇವಿಸಲ್ಲ ಅನ್ನೋರಿಗೆ ಇದು ಒಳ್ಳೆ ಫಲಹಾರ ಅಂತ ಹೇಳ್ಬೋದು. ಅದೇ ಈ ಗೊಜ್ಜು ಅವಲಕ್ಕಿ. ಎಲ್ಲರಿಗೂ ನಮಸ್ಕಾರ. ಸ್ಮಾರ್ತಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಗೊಜ್ಜು ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿನ ಹೇಗೆ ದಿಢೀರಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಕೇವಲ 10 ನಿಮಿಷದಲ್ಲಿ ಮಾಡ್ಬಿಡ್ಬೋದು. ಇದಕ್ಕೆ ನಾನು 1 ಲೋಟದಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಇಲ್ಲಿ ನಾನು 1 ಲೋಟದಷ್ಟು ಮೆಜರ್ಮೆಂಟ್ ಅಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಜಾಸ್ತಿ ಜನ ಇದ್ರೆ ಸ್ವಲ್ಪ ಹೆಚ್ಚಿಸ್ಕೋಬಹುದು. ಇದನ್ನ ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಜಸ್ಟ್ ಒಂದ್ಸಲ ಆನ್ ಮತ್ತೆ ಆಫ್ ಮಾಡ್ಕೊಂಡ್ರೆ ಸಾಕು, ನುರ್ದ್ ಬಿಡತ್ತೆ. ತುಂಬಾ ನೈಸ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ನೈಸ್ ಆದ್ರೆ ಹಿಟ್ಟಿಟ್ಟ ತರ ಆಗ್ಬಿಡತ್ತೆ, ಚೆನ್ನಾಗಿರಲ್ಲ. ನಂತರ ಜರಡಿ ಹಿಡ್ಕೋಬೇಕಾಗತ್ತೆ. ಹಿಡ್ಕೊಂಡ್ರೆ ನೈಸ್ ಎಲ್ಲ ಕೆಳಗ್ ಉಳ್ಕೊಳತ್ತೆ. ಆಮೇಲೆ ಇದನ್ನ ಚೆನ್ನಾಗಿ 2 ರಿಂದ 3 ಸಲ ನೀರಲ್ಲಿ ತೊಳೆದು ಧೂಳೆಲ್ಲ ಹೋದ್ಮೇಲೆ ಅದನ್ನ ಹಿಂಡಿ ಒಂದ್ ಕಡೆ ಎತ್ತಿಟ್ಕೋಬೇಕು. ನಂತರ ಇಲ್ಲಿ ಕರಿ ಎಳ್ಳು ಅಥವಾ ಬಿಳಿ ಎಳ್ಳನ್ನ 1 ಸ್ಪೂನ್ ಅಷ್ಟು ತಗೊಂಡು ಡ್ರೈ ರೋಸ್ಟ್ ಮಾಡಿ ಅದು ಕೂಡ ಆರಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ನಾನು ಇಲ್ಲಿ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೀನಿ. ಇಲ್ಲಿ ಏನು ನಾವಾಗ್ಲೇ ನೀರಲ್ಲಿ ಹಿಂಡಿ ಅವಲಕ್ಕಿನೆಲ್ಲ ತೆಗ್ದಿಟ್ಕೊಂಡಿದ್ವಿ, ಅದಕ್ಕೆ ರಸ ತೆಗ್ದಿರೋ ಹುಣಸೆ ರಸ ಮತ್ತು ತಿಳಿಸಾರಿನ ಪುಡಿ ಹಾಕೋತಾ ಇದ್ದೀನಿ. ಕೆಲವರು ಈ ಪುಳಿಯೋಗರೆ ಪುಡಿ ಬರುತ್ತೆ ಅದು ಕೂಡ ಹಾಕೋತಾರೆ. ಅದು ಅವರು ರುಚಿಗೆ ತಕ್ಕಂತೆ ಅದ್ರಲ್ಲೂ ಕೂಡ ಮಾಡ್ಕೋಬಹುದು. ಅಥವಾ ಪುಳಿಯೋಗರೆ ಗೊಜ್ಜಿರುತ್ತೆ ಅದ್ರಲ್ಲೂ ಕೂಡ ಕಲಸ್ಕೋಬಹುದು. ಇಲ್ಲಿ ದಿಢೀರಾಗಿ ಮಾಡ್ತಿರೋದ್ರಿಂದ ನಾನಿಲ್ಲಿ ತಿಳಿ ಸಾರಿನ ಪುಡಿ ಹಾಕೋತಾ ಇದ್ದೀನಿ. ಅವ್ರವರ ಖಾರಕ್ಕೆ ಅನುಸಾರವಾಗಿ ಹಾಕೋಬಹುದು. ನಾನಿಲ್ಲಿ 1.5 ಚಮಚ ಹಾಕೋತಾ ಇದ್ದೀನಿ ಖಾರ ಇರೋದ್ರಿಂದ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೈಡ್ ಅಲ್ಲಿ ಕಲಸಿ ಎತ್ತಿಡ್ಬೇಕು. ಸ್ವಲ್ಪ ನೆನೆಯಕ್ ಬಿಡಬೇಕು. ಆ ನೆನೆಯೋ ಟೈಮಲ್ಲಿ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಅಂದ್ರೆ 2 ಚಮಚದಷ್ಟು ಎಣ್ಣೆ, ಸಾಸಿವೆ ಮತ್ತೆ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಫಸ್ಟೇ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಹಾಕಿದ್ರೆ ಸೀದೋಗ್ಬಿಡತ್ತೆ. ಯಾಕೆಂದ್ರೆ ಕಡಲೆ ಬೀಜ ಸ್ವಲ್ಪ ಗರಿ ಆಗಕ್ಕೆ ಟೈಮ್ ಬೇಕು. ಅದರಿಂದ ಫಸ್ಟ್ ಕಡಲೆ ಬೀಜ ಹಾಕಿ ಅದೆಲ್ಲ ಚೆನ್ನಾಗಿ ಗರಿಯಾಗಿ ರೋಸ್ಟ್ ಆದ್ಮೇಲೆ ಇಲ್ಲಿ ನಾನು ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅದು ಕೂಡ ಹುರ್ಕೋತಾ ಇದ್ದೀನಿ. ಇದಕ್ಕೆ ಅಲಂಕಾರಕ್ಕೆ ಅಂತ 2 ರಿಂದ 3 ಒಣಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಇಂಗು ಕೂಡ ಹಾಕೊಂಡು ಒಗ್ಗರಣೆನ ಸೈಡ್ಗೆ ಆರಕ್ಕೆ ಎತ್ತಿಟ್ಕೋತಿದ್ದೀನಿ. ಅದು ಆರೋದ್ರೊಳಗೆ ಇಲ್ಲಿ ನಾವು ಆಲ್ರೆಡಿ ಹುಣಸೆ ರಸ ಮತ್ತೆ ಮೆಣಸಿನ ಪುಡಿ ಕಲಸಿಟ್ಕೊಂಡಿದ್ವಲ್ಲ, ಅದಕ್ಕೆ ಒಣಕೊಬ್ಬರಿ, ಬೆಲ್ಲ ಮತ್ತೆ ಕರಿ ಎಳ್ಳು ಆಗ್ಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಇದ್ರ ಜೊತೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಅದನ್ನ ಸ್ವಲ್ಪ ಹೊತ್ತು ಎತ್ತಿಟ್ರೆ ಉಪ್ಪು ಹುಳಿ ಖಾರ ಎಲ್ಲ ಅವಲಕ್ಕಿ ಹೀರ್ಕೊಂಡಿರತ್ತೆ. ತುಂಬಾನೇ ರುಚಿಯಾಗಿರತ್ತೆ. ಅವಾಗ್ಲೇ ತಿನ್ನಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋದ್ರಿಂದ ರುಚಿಯಾಗಿರತ್ತೆ. ಎಲ್ಲಾರು ಟ್ರೈ ಮಾಡಿ. ಮತ್ತೆ ನೀವು ಹೇಗೆ ಗೊಜ್ಜು ಅವಲಕ್ಕಿನ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.